ಎಂಗೇಜ್ಮೆಂಟ್ ಆದಮೇಲೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆನೂ ಆಗ್ತಾ ಇದ್ರ, ಮೊದಲ ಯುಗಾದಿ ಎಷ್ಟು ಸ್ಪೆಷಲ್ ಆಗಿದೆ ಇಬ್ಬರಿಗೂ ಅಂತ? ತುಂಬಾ ಸ್ಪೆಷಲ್. ಅದೇ ಪ್ರತಿ ವರ್ಷ ನಾವು ಫೆಸ್ಟಿವಲ್ ಮಾಡ್ಬೇಕಾದ್ರೆ ಅದೇ ನಮ್ಮ ಅಕ್ಕಂದ್ರೆಲ್ಲ ಹೇಳೋರು, ಯಾವಾಗ ನೋಡ್ಬೋದು ಒಬ್ಬನೇ ಬಂದು ನಿಂತ್ಕೋತೀಯ, ಅಟ್ಲೀಸ್ಟ್ ದೇವರೇ ನೀವು ಹೊರ ಕೊಟ್ಬಿಟ್ಟು ನೆಕ್ಸ್ಟ್ ಯಾವುದೋ ಒಂದು ಹಬ್ಬಕ್ಕೆ ಬಂದಾಗ ಯಾವ ಹೆಂಡತಿ ಜೊತೆ ಬಂದು ನಿಂತ್ಕೊಂಡ್ಬಿಡ್ಲಿ ಅಂತ ನಾನು ಪ್ರತಿ ಸರಿನೂ ರೇಗಿಸ್ತಿದ್ದೆ. ನೀನು ಪ್ರತಿ ವರ್ಷ ಹಿಂಗೆ ಕೇಳ್ತಿದ್ಯಾ, ಅವ್ನು ಇನ್ನೂ ರೆಡಿ ಮಾಡ್ತಾನೆ ಇದೆ ಅಂತ ತಡ್ಕೋ ಅಂತ ಅಂದ್ಬಿಟ್ಟು. ಸೊ ಮೊನ್ನೆ ಸಂಕ್ರಾಂತಿ ಕರ್ಕೊಂಡ್ಬಂದಾಗಲೂ ಅಷ್ಟೇ ಶಿ ವಾಸ್ ವೆರಿ ಹ್ಯಾಪಿ. ಇಬ್ಬರು ಅಕ್ಕಂದಿರು ಫುಲ್ ಖುಷಿಯಾಗಿದ್ದಾರೆ. ಸೊ ಇವಾಗ ಯುಗಾದಿ ಇನ್ನೂ ಖುಷಿಯಾಗಿದೆ, ಯಾಕಂದರೆ ಎಂಗೇಜ್ಮೆಂಟ್ ಆಗಿ ಇವಾಗ ಯುಗಾದಿ ಮಾಡ್ತಾ ಇದೀವಲ್ಲ. ಸೊ ಅದೊಂದು ತುಂಬ ಮನೆಗೆ ಅಟ್ಯಾಚ್ಮೆಂಟ್ ತುಂಬ ಇದೆ. ಯಾಕಂದ್ರೆ ಅಕ್ಕಂದ್ರೆ ಯಾವಾಗಲೂ ಅದೊಂದು ಇದ್ದಿದ್ದಲ್ಲ, ಅಮ್ಮನ ಕನಸು ನೀನು ಇನ್ನೂ ಅದೊಂದು ಬಾಕಿ ಇತ್ತು. ಯಾಕಂದ್ರೆ ಯಾವಾಗ ಅವ್ರ ಕನಸಲ್ಲಿ ಇರ್ತಿದ್ದು ಯಾವುದೋ ಒಂದೇ, ಎಲ್ಲರೂ ಬಿಗ್ ಬಾಸ್ಗೆ ಹೋಗ್ತಾರೆ, ನೀನು ಯಾಕೆ ಹೋಗಲ್ಲ, ನೀನು ಇವಾಗ ಇಂಡಸ್ಟ್ರಿಲಿ ಹೆಸರು ಮಾಡಿಲ್ವ, ಹೆಂಗೆ ಹೋಗಲ್ಲ ಅದು ಬಂದಾಗ ಆಗುತ್ತಮ್ಮ. ಅವ್ರು ಹೋದ್ಮೇಲೆ ಎಲ್ಲನೂ ಆಗ್ತಾ ಇದೆ. ಸೊ ಅದೇ ಇಲ್ವಾ, ಅವರ ಮೇಲ್ಗಡೆ ಕೂತ್ಕೊಂಡು ದೇವ್ರ ಹತ್ರ ಹೇಳಿಸ್ತಿದ್ದಾರೆ ನಾವು ಮಾಡಿಸಿ ಅಂತ. ಅದೆಲ್ಲ ಒಂದೊಂದೇ ಆಗ್ತಾ ಇದೆ. ಸೊ ಯುಗಾದಿ ಇಸ್ ವೆರಿ ಸ್ಪೆಷಲ್ ಟು ಮೀ ಇವಾಗ, ಬಿಕಾಸ್ ಮೇಡಮ್ ಇಸ್ ದೇರ್ ವಿತ್ ಮೀ. ನನಗೆ ಆ್ಯಕ್ಚುಲಿ ಯುಗಾದಿ ಅಂದರೆ ನಮ್ಮ ಕನ್ನಡದಲ್ಲಿ ಹೊಸ ವರ್ಷ ಅಂತ ಹೇಳಿ. ಸೊ ಹೊಸ ವರ್ಷಕ್ಕೆ ಎರಡು ಕುಟುಂಬನೂ ಜೊತೆಲಿದ್ದು ಈ ಸತಿ ಆಚರಿಸ್ತಾ ಇದ್ದೀವಿ ಅಂದರೆ ಇಟ್ಸ್ ವೆರಿ ಮೋರ್ ಪ್ರೆಷಿಯಸ್ ಆ್ಯಂಡ್ ಸ್ಪೆಷಲ್ ಫಾರ್ ಮಿ.